ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಾವು ಎಲ್ಲಿದ್ದೀವೋ ಅದು ನಮ್ಮ ಸ್ಥಾನವನ್ನು ಹೇಳೋದಿಲ್ಲ, ನಮ್ಮ ಆಲೋಚನೆ ಹೇಗಿರುತ್ತೆ ಅದು ನಮ್ಮ ಸ್ಥಾನವನ್ನು ಹೇಳುತ್ತೆ ಅಂತ ಹೇಳ್ತಾ ಹೋಗುತ್ತೆ ಇವತ್ತಿನ ಕತೆ. ಹೀಗೆ ಒಂದು ಚಕೋರಿ ಪಕ್ಷಿ ಇರುತ್ತೆ. ಚಕೋರಿ ಪಕ್ಷಿ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಆಗೋ ಪಕ್ಷಿ. ಇದು ಚಂದ್ರನ ಬೆಳಕನ್ನು ತಿಂದು ಅವನಿಗೋಸ್ಕರನೇ ಬದುಕುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಒಂದಿನ ಒಂದು ರಣಹದ್ದು ಆ ಚಕೋರಿ ಪಕ್ಷಿಯನ್ನು ನೋಡುತ್ತೆ. ನೋಡಿಬಿಟ್ಟು ಆ ಚಕೋರಿ ಪಕ್ಷಿಗೆ ಹೇಳುತ್ತೆ, ನೀನು ಯಾವಾಗ ನೋಡಿದ್ರೂ ಭೂಮಿ ಮೇಲೇ ಇರ್ತೀಯ, ಹಾರೋದಿಲ್ಲ, ಏನಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ನೋಡಿದ್ರೂ ಚಂದ್ರನನ್ನೇ ನೋಡ್ತಾ ಇರ್ತೀಯ, ನಿನಗೇನು ಸಿಕ್ಕುತ್ತೆ ಅಂತ. ಆದರೆ ನಾನು ನೋಡು ಎಷ್ಟು ಮೇಲಕ್ಕೆ ಹಾರ್ತೀನಿ, ಆಕಾಶನೇ ನಂದು ಅನ್ನೋ ಹಾಗೆ ಹಾರ್ತೀನಿ, ನೀನು ಯಾಕೆ ಹಾರೋದಿಲ್ಲ, ನೀನು ಪಕ್ಷಿ ಅಲ್ವಾ ಅಂತ ಅದು ಆಡಿಕೊಳ್ಳೋದಕ್ಕೆ ಶುರು ಮಾಡತ್ತಂತೆ. ಅದಕ್ಕೆ ಚಕೋರಿ ಪಕ್ಷಿ ತುಂಬ ಸುಂದರವಾಗಿ ಉತ್ತರ ಕೊಡುತ್ತೆ, ನೀನು ಎಷ್ಟೇ ಮೇಲಕ್ಕೆ ಹಾರಿದರೂ ಸಹ ನಿನ್ನ ದೃಷ್ಟಿ ಇರೋದು ಭೂಮಿ ಮೇಲೆ, ನೆಲದ ಮೇಲೆ ಇರುತ್ತೆ. ಅಷ್ಟೇ ಅಲ್ಲ, ಕೊಳೆತ ಆಹಾರದ ಮೇಲೆ ಅಂದರೆ ಹೆಣಗಳ ಮೇಲೆ ನಿನ್ನ ಕಣ್ದೃಷ್ಟಿ ಇರುತ್ತೆ. ಆದರೆ ನಾನು ನೆಲದ ಮೇಲೆ ಇದ್ದರೂ ಸಹ ನನ್ನ ಕಣ್ದೃಷ್ಟಿ ಚಂದ್ರನ ಮೇಲಿರುತ್ತೆ. ಅಲ್ಲಿಗೆ ಯಾರು ಎತ್ತರದಕ್ಕೆ ನೋಡ್ತಾ ಇದ್ದಾರೆ, ಯಾರು ಒಳ್ಳೆಯದನ್ನು ನೋಡ್ತಿದ್ದಾರೆ, ಯಾರು ಎಲ್ಲಿ ಹಾರಿ ಏನನ್ನು ನೋಡ್ತಿದ್ದಾರೆ ಅಂತ ನೀನೇ ಯೋಚನೆ ಮಾಡು ಅಂತ ಆ ಚಕೋರಿ ಪಕ್ಷಿ ಉತ್ತರವನ್ನು ಕೊಡುತ್ತಂತೆ. ಹೌದು, ನಾವು ಸ್ಥಾನದಲ್ಲಿ ಅಥವಾ ನಮ್ಮ ವಸ್ತ್ರ ಆಭರಣ ಅಥವಾ ನಮ್ಮ ಸ್ಟೇಟಸ್ಸಲ್ಲಿ ನಾವು ಮೇಲೆ ಹೋಗಬಹುದು. ಆದರೆ ನಮ್ಮ ಆಲೋಚನೆಗಳು ಕೊಳೆತ ಹಾಗೆ ಇದ್ದರೆ, ಅಥವಾ ಯಾವಾಗಲೂ ಬೇರೆಯವರ ತಪ್ಪನ್ನೇ ಕಂಡುಹಿಡಿತಾ, ಬೇರೆಯವರನ್ನೇ ಆಡ್ಕೊಳ್ತಾ, ಅಥವಾ ಬೇರೆಯವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ದೃಷ್ಟಿ ಹೇಗೆ ಅಂತ ನಾವೇ ಯೋಚನೆ ಮಾಡಬೇಕಾಗತ್ತೆ. ನಾವು ಯಾವಾಗಲೂ ಅಷ್ಟೇ, ನಾವು ಕೆಳಗಿದ್ರೂ ಪರವಾಗಿಲ್ಲ, ಚಕೋರಿ ಪಕ್ಷಿಯ ಹಾಗೆ ಚಂದ್ರನನ್ನು ಅಂದರೆ ಇಲ್ಲಿ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು. ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಆಗೋದಿಲ್ಲ, ನಮ್ಮ ಆಲೋಚನೆ ಹೇಗಿದೆ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ನಾವು ನಮ್ಮ ಯೋಚನೆಗಳನ್ನು, ನಮ್ಮ ಮನಸ್ಸನ್ನು ಶುಭ್ರವಾಗಿ ಇಟ್ಕೋಬೇಕಂತೆ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾನೆ, ನೀನು ಕೇವಲ ಮಾನಸಿಕವಾಗಿ ಮನಸ್ಸಿಟ್ಟು ನನ್ನನ್ನು ಆರಾಧನೆ ಮಾಡಿದ್ರೆ ಸಾಕು, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ. ಹಾಗಾಗಿ ನಮ್ಮ ಕಾಲುಗಳು ನಮ್ಮನ್ನು ದೇವಸ್ಥಾನದ ಬಳಿಗೆ ಕರೆದುಕೊಂಡು ಹೋಗಬಹುದೇ ವಿನಃ ನಮ್ಮನ್ನು ದೇವರ ಬಳಿ ಕರೆದುಕೊಂಡು ಹೋಗೋದು ಮನಸ್ಸು. ಆ ಮನಸ್ಸಿನಲ್ಲಿ ಶುಭ್ರವಾದ ಆಲೋಚನೆ ಇಟ್ಕೊಳ್ಳಿ, ರಾಗ ದ್ವೇಷ ಎಲ್ಲವನ್ನು ತೊಳೆದು ಹಾಕಿ, ಹಾಗೂ ಭಗವಂತನನ್ನು ಆ ಸುಂದರವಾದ ಮನಸ್ಸಿನಲ್ಲಿ ಕೂರಿಸಿ ಆರಾಧಿಸಿ. ಏನು ಹೇಳ್ತೀರಾ? ಯಾಕೆ ಅಂತಂದರೆ ಭಗವಂತ ಎಲ್ಲಿದ್ದಾನೆ ಅಂದರೆ ಎಲ್ಲೋ ಇಲ್ಲ, ನಮ್ಮ ಹೃದಯ ಕಮಲದಲ್ಲಿ, ನಮ್ಮ ಮನಸ್ಸಿನಲ್ಲಿ ಇರ್ತಾನೆ. ಅವನನ್ನು ನಾವು ಶುಭ್ರವಾದ ಜಾಗದಲ್ಲಿ ಕೂರಿಸ್ಬೇಕು. ಅವನು ಕುಳಿತುಕೊಳ್ಳುವ ಜಾಗದಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಯಾವುದೂ ಇರಬಾರ್ದು. ಏನು ಹೇಳ್ತೀರಾ? ಹೇಗಿದ್ದರೂ ಹಬ್ಬಕ್ಕೆ ಧೂಳು ತೆಗಿತಾ ಇದ್ದೀರಾ ಅಲ್ವಾ? ಅದರ ಜೊತೆ ನಮ್ಮ ಮನಸ್ಸಿನಲ್ಲಿರುವ ಈ ಕೊಳೆಯನ್ನು ಸಹ ತೆಗೆದು ಹಾಕೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು. ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು.